Hello everyone, I am Santosh. Today we are going to discuss the very important program in data structures, that is about program to search an element using binary search technique. Okay, binary search ಅನ್ನೋದು one of the technique of searching. ಆಲ್ರೆಡಿ ನಾವು ಲೀನಿಯರ್ ಸರ್ಚ್ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ವಿ. ಇವತ್ತು ನಾವು ಬೈನರಿ ಸರ್ಚ್ ಅಂದ್ರೆ ಏನು ಅಂಡ್ ಅದ್ರ ಮೇಲೆ ಸಿಂಪಲ್ ಪ್ರೋಗ್ರಾಮ್ ಹೇಗೆ ಬರೀಬೇಕು ಅಂತ ನೋಡೋಣ. ಓಕೆ, ಬೈನರಿ ಅಂದ್ರೆ ಹೆಸರಲ್ಲೇ ಇದೆ ಎರಡು. ಅಂದ್ರೆ ನೀವೇನ್ ಮಾಡಬೇಕು, ಮೊದಲು ನೀವೇನ್ ಐಟಮ್ ಹುಡುಕ್ತಾ ಇರ್ತೀರಿ ಅದು ಮಿಡಲ್ಗೆ ಇದೆ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಮಿಡಲ್ಗೆ ಇರ್ಲಿಲ್ಲ ಅಂದ್ರ ಅದು ಲೆಫ್ಟಿಗಾದ್ರೂ ಇರುತ್ತೆ, ರೈಟ್ ಪಾರ್ಟ್ಗಾದ್ರೂ ಇರುತ್ತೆ ಅಂತ ತಿಳ್ಕೋಬೇಕು. ರೈಟ್ ಪಾರ್ಟ್ ಇದ್ರೆ ರೈಟ್ ಪಾರ್ಟ್ ಅಷ್ಟೇ ಸರ್ಚ್ ಮಾಡಬೇಕು, ಲೆಫ್ಟ್ ಪಾರ್ಟಿಗೆ ಇದ್ರೆ ಲೆಫ್ಟ್ ಪಾರ್ಟಿಗಷ್ಟೇ ಸರ್ಚ್ ಮಾಡಬೇಕು. ದಿಸ್ ಇಸ್ ದ ಪ್ರೊಸೆಸ್. ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಇದನ್ನ ನಾನು ಟ್ರೇಸ್ ಮಾಡ್ತಾ ಹೋಗ್ತೀನಿ. ಲೆಟ್ ಅಸ್ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್ ಆಫ್ ಅರೇ. ಒಂದು ಅರೇ ನಾನು ಕನ್ಸಿಡರ್ ಮಾಡಿದ್ದೀನಿ, ಅದಕ್ಕೆ ಎ ಅಂತ ಹೆಸರು ಕೊಟ್ಟಿದ್ದೀನಿ. ಅಂಡ್ ಯಾವಾಗ್ಲೂ ಏನ್ ನೆನಪಿಟ್ಕೋರಿ ನೀವು, ಬೈನರಿ ಸರ್ಚ್ ಓನ್ಲಿ ವರ್ಕ್ಸ್ ಆನ್ ಸಾರ್ಟೆಡ್ ಐಟಮ್ಸ್. ಇಲ್ಲಿ ಐಟಮ್ಸ್ಗಳು ಸಾರ್ಟೆಡ್ ವೇನಲ್ಲಿನೇ ಇರಬೇಕು. ಅಂದ್ರೆ ನೀವು ಐಟಮ್ಸ್ ಎಂಟರ್ ಮಾಡುವಾಗ ಸಾರ್ಟೆಡ್ ವೇನಲ್ಲಿನೇ ಹಾಕಬೇಕು. 5, 7, 9, 10, 22 ಈ ತರ ಸಾರ್ಟೆಡ್ ವೇನಲ್ಲಿ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ನೀವು ಎಕ್ಸಿಕ್ಯೂಟ್ ಮಾಡುವಾಗ ಕೇರ್ಫುಲಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದು 0th ಪೊಸಿಷನ್, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಐಟಮ್ ಹುಡುಕ್ಬೇಕಂತ ಮಾಡಿದೀನಿ ಅಂತ ತಿಳ್ಕೊಳ್ಳಿ. ಆ ಐಟಮ್ ಯಾವುದು? ಫಾರ್ ಎಕ್ಸಾಂಪಲ್ 7 ಅನ್ನೋದನ್ನ ಹುಡುಕ್ಬೇಕಂತ ಮಾಡಿದೀನಿ ನಾನು. ಕೀ ಐಟಮ್ ಹುಡುಕ್ಬೇಕಾಗಿರುತ್ತಲ್ಲ, ಆ ಐಟಮ್ಗೆ ಏನಂತ ಕರೀತಾರೆ? ಕೀ ಅಂತ ಕರೀತಾರೆ. ಕೀ ಈಸ್ ಈಕ್ವಲ್ ಟು 7. ಅಥವಾ ನೀವು 9 ಐಟಮ್ ಅನ್ನು ಹುಡುಕ್ಬೇಕಂತ ಮಾಡಿದಿರಿ ಅಂತ ತಿಳ್ಕೊಳ್ಳಿ. 9 ಡೈರೆಕ್ಟ್ಲಿ ಮಿಡ್ಲಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಸಿಕ್ಬಿಟ್ರೆ ಸಿಕ್ಕಿದೆ ಅಂತ ಹೇಳಕ್ಕೆ ಒಂದು ಇಂಡಿಕೇಟರ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ನಾನು 9 ಅನ್ನೇ ತಗೊಂಡು ನಿಮ್ಗೆ ತೋರಿಸ್ತೀನಿ ಹೌ ಇಟ್ ವರ್ಕ್ಸ್ ಅಂತ. ಓಕೆ, ಹಂಗಂದ್ರೆ ಈಗ ನಾವು ಐಟಮ್ ಅನ್ನ ಹುಡುಕ್ತಾ ಹೋಗೋಣ. ಲೀನಿಯರ್ ಸರ್ಚ್ ಅಲ್ಲಿ ಏನ್ ಮಾಡ್ತಿದ್ರಿ, ಒನ್ ಬೈ ಒನ್ ಐಟಮ್ ಅನ್ನ ಹುಡುಕ್ತಾ ಹೋಗ್ತಿದ್ರಿ, ಕಂಪೇರ್ ಮಾಡ್ತಿದ್ರಿ. ಫಸ್ಟ್ ಐಟಮ್ ಜೊತೆ, ನೆಕ್ಸ್ಟ್ ಐಟಮ್ ಜೊತೆ, ನೆಕ್ಸ್ಟ್ ಐಟಮ್ ಜೊತೆ. ಇಲ್ಲಿ ಹಂಗ್ ಮಾಡೋದಿಲ್ಲ. ಮೊದಲಿಗೆ ಮಿಡಲ್ಗೆ ಕಂಪೇರ್ ಮಾಡಬೇಕು, ಆಮೇಲೆ ಲೆಫ್ಟ್ ಪಾರ್ಟ್ ಇದ್ರೆ ಲೆಫ್ಟ್ ಪಾರ್ಟ್ ಅಲ್ಲಿ ಕಂಪೇರ್ ಮಾಡ್ರಿ, ರೈಟ್ ಪಾರ್ಟ್ ಅಲ್ಲಿ ಇದ್ರೆ ರೈಟ್ ಪಾರ್ಟಿಗೆ ಕಂಪೇರ್ ಮಾಡಬೇಕು. ಹಂಗಂದ್ರೆ ಇಲ್ಲಿ ಮಿಡಲ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮಿಡಲ್ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಏನ್ ಬೇಕಾಗುತ್ತೆ? ನಾವೇನ್ ಮಾಡ್ತೀವಿ, ಇದನ್ನ ಲೋ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಲೋ ಅಂದ್ರೆ 0, ಹೈ ಅಂದ್ರೆ n-1. ಲೋ ಈಕ್ವಲ್ ಟು 0, ಹೈ ಈಕ್ವಲ್ ಟು n-1. n ಅಂದ್ರೆ ಎಷ್ಟು? ಟೋಟಲ್ ನಂಬರ್ ಆಫ್ ಐಟಮ್ಸ್. n ಈಕ್ವಲ್ ಟು 5 ಇದೆ, i equal to ಎಷ್ಟಾಯ್ತು? 5 minus 1 is 4 ಆಯ್ತು. ಓಕೆ, ಈಗ ನಾವೇನ್ ಮಾಡ್ಬೇಕು? ಮಿಡ್ ವ್ಯಾಲ್ಯೂ ಕಂಡು ಹಿಡಿಬೇಕು. ಫೈಂಡ್ ಮಿಡ್. ಮಿಡ್ ಹೆಂಗ್ ಕಂಡು ಹಿಡಿತೀರಿ? ಮಿಡ್ ಇಸ್ ಈಕ್ವಲ್ ಟು ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಮಿಡ್ ಕಂಡು ಹಿಡಿಯೋಣ. ಮಿಡ್ ಇಸ್ ಈಕ್ವಲ್ ಟು ಲೋ ಪ್ಲಸ್ ಹೈ ಅಂದ್ರೆ ಏನು? 0 plus 4 divided by 2. ಅಂದ್ರೆ ಮಿಡ್ ವ್ಯಾಲ್ಯೂ ಎಷ್ಟಾಯ್ತು? 4 divided by 2 is 2. ಮಿಡ್ ಯಾವ್ದು ಬಂತು? ಇದು ಬಂತಲ್ಲ, ಕರೆಕ್ಟ್. ಈಗ ನಮ್ ಕೆಲಸ ಏನು? ನಾವು ಏನ್ ಹುಡುಕ್ತಾ ಇದೀವಿ ಐಟಮ್, ಅದು ಮಿಡಲ್ ಅಲ್ಲಿ ಇದೆ ಅಂತ ಚೆಕ್ ಮಾಡಬೇಕು. ಯಾವ್ದ್ರ ಮಿಡಲ್ ಇದೆ? ಇದು ಅರೇದು ಮಿಡಲ್ ಇದೆ. ಅರೇ ಅಂದ್ರೆ ಎದ್ದು ಮಿಡಲ್, ಎ ಆಫ್ ಮಿಡ್ ಅಂತ ನೀವು ಕರಿಬಹುದು. ಫಸ್ಟ್ ಚೆಕ್ ಮಾಡಿಬಿಡ್ರಿ ವೆದರ್ ಕೀ ಈಸ್ ಈಕ್ವಲ್ ಟು ಎ ಆಫ್ ಮಿಡ್ ಐತಿಲ್ಲೋ ನೋಡ್ರಿ. ಹೆಂಗ್ ಬರೀತಿ ನೋಡ್ರಿ. ಕೀ ಅಂದ್ರೆ 9 ಈಕ್ವಲ್ ಟು ಎ ಆಫ್ ಮಿಡ್ ಅಂದ್ರೆ ಎ ಆಫ್ 2. 9 ಈಕ್ವಲ್ ಟು ಎ ಆಫ್ 2 ಅಂದ್ರೆ 9 ಕರೆಕ್ಟ್ ಆಯ್ತಲ್ಲ, ನಮ್ಗೆ ಐಟಮ್ ಸಿಕ್ತು. ಈಗ ನೀವೇನ್ ಮಾಡಬೇಕು? ಸರ್ಚ್ ಸಕ್ಸಸ್ಫುಲ್ ಅಂತ ನೆಕ್ಸ್ಟ್ ನೀವು ಬರೀತಿದ್ರೆ ಬರೀರಿ, ಇಲ್ಲಂದ್ರೆ ಐಟಮ್ ಫೌಂಡ್ ಅನ್ನೋದಕ್ಕೆ ಒಂದು ಇಂಡಿಕೇಟರ್ ಯೂಸ್ ಮಾಡ್ರಿ. ಫೌಂಡ್ ಅಂತ, ಫೌಂಡ್ ಈಕ್ವಲ್ ಟು 1 ಅಂತ ಬರೆದ್ ಬಿಡ್ರಿ.
ಫೌಂಡ್ ಈಕ್ವಲ್ ಟು 0 ತಗೊಂಡೆ ನಾವು ಇದನ್ನ ಸ್ಟಾರ್ಟ್ ಮಾಡೋಣ. 0 ಅಂದ್ರೆ ಇನ್ನೂ ಐಟಮ್ ಸಿಕ್ಕಿಲ್ಲ. ಐಟಮ್ ಸಿಕ್ಬಿಟ್ರೆ 1 ಅಂತ ಬರೀರಿ. ಅದನ್ನ ಚೇಂಜ್ ಮಾಡ್ರಿ, ಇಂಡಿಕೇಟರ್ ಮಾಡ್ರಿ, ಇಂಡಿಕೇಟರ್ ಯೂಸ್ ಮಾಡ್ರಿ. ಓಕೆ, ಇದು ಯಾವಾಗ ಸಿಂಪಲ್ ಆಯ್ತಿದ್ದು, ಐಟಮ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಕ್ತು, ದಟ್ ಈಸ್ ಓಕೆ. ಇಫ್ ಐಟಮ್ ಲೆಫ್ಟ್ ಪಾರ್ಟ್ ಅಲ್ಲಿ ಇದ್ರೆ, ಲೆಫ್ಟ್ ಪಾರ್ಟ್ ಅಲ್ಲಿ ಯಾವಾಗಿರುತ್ತೆ ಹೇಳ್ರಿ? ಈ ಲೆಫ್ಟ್ ಪಾರ್ಟ್ ಅಲ್ಲಿ ಯಾವಾಗಿರುತ್ತೆ? ಇಫ್ 7 ಇದೆ ಅಂತ ತಿಳ್ಕೊಳ್ಳಿ, ನೀವು ಹುಡುಕ್ತಾ ಇರೋ ಐಟಮ್ ಮೀನ್ಸ್ ಏನಿರುತ್ತೆ ಇದು? ಕೀ ಈಸ್ ಲೆಸ್ ದೆನ್ ಎ ಆಫ್ ಮಿಡ್. ಫಾರ್ ಎಕ್ಸಾಂಪಲ್ ನೀವು 7 ಅನ್ನ ಹುಡುಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಕೀ ಈಕ್ವಲ್ ಟು 7. ಎ ಆಫ್ ಮಿಡ್ ಅಲ್ಲಿ ಅದು ಸಿಗ್ಲಿಲ್ಲ ಅಂತ ತಿಳ್ಕೊಳ್ಳೋಣ, ಮಿಡ್ ಅಲ್ಲಿ 7 ಇಲ್ಲ. ಹಂಗಂದ್ರೆ ಮಿಡ್ ಎಲ್ಲಿರುತ್ತೆ? ಸಾರಿ, ನಾವು ಹುಡುಕ್ತಾ ಇರೋ ಐಟಮ್ ಎಲ್ಲಿರುತ್ತೆ? 7. ಇದು ಯಾವಾಗ ನಮಗೆ ಸಿಗುತ್ತಂದ್ರೆ ಇಫ್ ಕೀ ಈಸ್ ಲೆಸ್ ದೆನ್ ಎ ಆಫ್ ಮಿಡ್ ಇದ್ರೆ, ಅಂದ್ರೆ ನಾನು ಹುಡುಕ್ತಾ ಇರೋ ಐಟಮ್ 7 ಲೆಸ್ ದೆನ್ ಎ ಆಫ್ ಮಿಡ್ ಅಂದ್ರೆ ಯಾವುದು? ಎ ಆಫ್ 2. ಎ ಆಫ್ 2 ಅಂದ್ರೆ 9. 7 ಲೆಸ್ ದೆನ್ 9 ಆಯ್ತಲ್ಲ. ಹಿಂಗಿದ್ರೆ ನೀವೇನ್ ಮಾಡ್ಬೇಕು? ಲೆಫ್ಟ್ ಪಾರ್ಟ್ ಅಲ್ಲಿ ಮಾತ್ರ ಹುಡುಕ್ಬೇಕು. ಲೆಫ್ಟ್ ಪಾರ್ಟ್ ಅಲ್ಲಿ ಹುಡುಕಿದಾಗ ಇದೆಲ್ಲ ಹೋಗ್ಬಿಡುತ್ತೆ. ಓನ್ಲಿ ಎಷ್ಟು ಐಟಮ್ಸ್ ಉಳಿತಾವೆ? 5, 7 ಎರಡೇ ಉಳಿತಾವೆ. ಹಂಗಂದ್ರೆ ಈ 7 ಏನಾಗ್ಬಿಡುತ್ತೆ? ಈಗ ಹೈ ಆಗುತ್ತೆ. ಈ ಹೈ ಹೆಂಗ್ ಸಿಗುತ್ತೆ ನಮಗೆ? ಹೈ ಈಕ್ವಲ್ ಟು ಮಿಡ್ ಮೈನಸ್ 1 ಮಾಡಿದ್ರೆ 1 ಸಿಗುತ್ತಲ್ಲ. ಹೈ ಈಕ್ವಲ್ ಟು ಮಿಡ್ ಮೈನಸ್ 1 ಅಂದ್ರೆ ಹೈ ಈಸ್ ಈಕ್ವಲ್ ಟು 2 ಮೈನಸ್ 1 ಮಾಡ್ರಿ, ಹೈ ವ್ಯಾಲ್ಯೂ 1 ಬರುತ್ತೆ. ಓಕೆ, ಇದು ಯಾವಾಗ? ಕೀ ಲೆಸ್ ದೆನ್ ಎ ಆಫ್ ಮಿಡ್ ಇದ್ರೆ. ಅದೇ ಕೀ ಗ್ರೇಟರ್ ದೆನ್ ಎ ಆಫ್ ಮಿಡ್ ಇದ್ರೆ ಅದನ್ನ ಏನ್ ಚೇಂಜ್ ಮಾಡ್ಕೋಬೇಕು ನೀವು? ಲೋ ಈಕ್ವಲ್ ಟು ಮಿಡ್ ಪ್ಲಸ್ 1 ಮಾಡ್ಕೋಬೇಕು. ಬಿಕಾಸ್ ನೀವು ಮುಂದೆ ಹುಡುಕ್ತಾ ಇರ್ತೀರಿ ಇಲ್ಲಿ ಮುಂದ್ಗಡೆ, ಅವಾಗ ಲೋ ವ್ಯಾಲ್ಯೂ ಅನ್ನ 3 ದಿಂದ ಸ್ಟಾರ್ಟ್ ಮಾಡಬೇಕು. ಇದು ಲೋ ಆಗುತ್ತೆ. ಓಕೆ, ಇದು ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತಿಲ್ಲ ಗೊತ್ತಿಲ್ಲ. ಯು ಕ್ಯಾನ್ ಗೋ ಫಾರ್ ಬೈನರಿ ಸರ್ಚ್ ವಿಡಿಯೋಸ್. ಥೆರಾಟಿಕಲ್ ಪಾರ್ಟ್ ಅಲ್ಲಿ ನಾನು ಇದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು. ಇಷ್ಟು ನಿಮ್ಗೆ ಗೊತ್ತಾದ್ರೆ ಈಸಿಲಿ ಯು ಕ್ಯಾನ್ ರೈಟ್ ಇಟ್. ಲೆಟ್ ಅಸ್ ರೈಟ್ ದ ಕೋಡ್. ಈ ಕೋಡ್ ಬರಿತಾ ಹೋಗೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಹ್ಯಾಶ್ ಇನ್ಕ್ಲೂಡ್ stdio.h. ಅಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಏನೇನ್ ವೇರಿಯೇಬಲ್ಸ್ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನೇನ್ ವೇರಿಯೇಬಲ್ಸ್ ಬೇಕು ನಮಗೆ? ಜಸ್ಟ್ ಅಬ್ಸರ್ವ್. ಈ ಕೋಡ್ ಅಲ್ಲಿ ಅಥವಾ ಈ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇನು ಯೂಸ್ ಮಾಡಿದಾನಲ್ಲ ಅದನ್ನೆಲ್ಲ ನಾನು ಇಲ್ಲಿ ಬರೀತೀನಿ. ವೈಡ್ ಮೇನ್. ಅಂಡ್ ಯಾವಾಗ ನಿಮಗೆ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಕ್ ಬರುತ್ತೋ ಆಲ್ಮೋಸ್ಟ್ ಯು ನೋ ದ ಪ್ರೋಗ್ರಾಮ್ ಅಂತ ಅರ್ಥ. ಓಕೆ, ಹಂಗಂದ್ರೆ ಏನೇನ್ ಡಿಕ್ಲೇರ್ ಮಾಡೋಣ? ಮೊದಲು ಅರೇ ಡಿಕ್ಲೇರ್ ಮಾಡ್ತೀನಿ. ಅರೇ ಈಸ್ ಆಫ್ ಟೈಪ್ ಇಂಟೀಜರ್. ಬಿಕಾಸ್ ಇಂಟೀಜರ್ ಐಟಮ್ಸ್ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ 20 ಐಟಮ್ಸ್ ಹಾಕ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಎನ್ ಬೇಕು. ಎನ್ ಅಂದ್ರೆ ನಂಬರ್ ಆಫ್ ಐಟಮ್ಸ್. ಐ ಬೇಕು ಬಿಕಾಸ್ ಲೂಪ್ ಇಲ್ಲದೆ ವಿ ಕ್ಯಾನಾಟ್ ಇನ್ಸರ್ಟ್ ದ ಐಟಮ್ಸ್. ಆ ಲೂಪ್ ವೇರಿಯೇಬಲ್ ಐ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಬೇಕು? ಲೋ ಬೇಕು, ಮಿಡ್ ಬೇಕು, ಐ ಅನ್ನೋ ವೇರಿಯೇಬಲ್ ಬೇಕು, ಕೀ ಬೇಕು. ಕೀ ಮೀನ್ಸ್ ಯಾವ ಐಟಮ್ ಅನ್ನ ಹುಡುಕ್ತಾ ಇದ್ದೀರಿ ಅದು. ಫೌಂಡ್ ಅನ್ನೋದನ್ನ ಕನ್ಸಿಡರ್ ಮಾಡೋಣ ಈಕ್ವಲ್ ಟು 0 ಅಂತ. ಯಾಕೆ ಹೇಳ್ರಿ? ಫೌಂಡ್ ಈಕ್ವಲ್ ಟು 0 ಅಂದ್ರೆ ಅದರ ಅರ್ಥ ಏನು? ನಮಗೆ ಇನ್ನೂ ಐಟಮ್ ಸಿಕ್ಕಿಲ್ಲ. ಐಟಮ್ ಸಿಕ್ಕ ಮೇಲೆ ಅದನ್ನ 1ಕ್ಕೆ ನಾವು ಚೇಂಜ್ ಮಾಡೋಣ. ಫೌಂಡ್ ಈಕ್ವಲ್ ಟು 1 ಅಂತ. ಓಕೆ, ಇಷ್ಟು ವೇರಿಯೇಬಲ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಈಗ ಯೂಸರ್ಗೆ ರಿಕ್ವೆಸ್ಟ್ ಮಾಡ್ಕೊರಿ, printf enter n value. ಎಂಟರ್ ಎನ್ ವ್ಯಾಲ್ಯೂ ಅಂದ್ರೆ ಎಷ್ಟು ಐಟಮ್ಸ್ ಗಳನ್ನ ನೀವು ಯೂಸ್ ಮಾಡ್ಕೋಬೇಕಂತ ಮಾಡಿದಿರಿ. scanf %d %n. ಓಕೆ, ಎನ್ ವ್ಯಾಲ್ಯೂ ಹಾಕಿದ ತಕ್ಷಣ ಎನ್ ಐಟಮ್ಸ್ ಹಾಕ್ಬೇಕೀಗ.
ಅರೇನಲ್ಲಿ ಐಟಮ್ಸ್ ಹಾಕಬೇಕು. ಅದು ಯೂಸರ್ಗೆ ರಿಕ್ವೆಸ್ಟ್ ಮಾಡ್ಕೋರಿ, ಪ್ರಿಂಟ್ ಎಫ್ ಎಂಟರ್ ಎನ್ ಐಟಮ್ಸ್. ಎನ್ ಐಟಮ್ಸ್ ಹಾಕ್ಬೇಕಂದ್ರೆ ಲೂಪ್ ಯೂಸ್ ಮಾಡಲೇಬೇಕು. ಐ ಈಕ್ವಲ್ ಟು 0, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಐಟಮ್ಸ್ಗಳನ್ನ ಎಲ್ಲಿ ಸ್ಟೋರ್ ಮಾಡ್ತೀರಿ? ಅರೇನಲ್ಲಿ. ಇಂಟಿಜರ್ ಐಟಮ್ ಸ್ಟೋರ್ ಮಾಡ್ತಾ ಇರ್ತೀರಿ, ಎಫ್ ಐ. ಓಕೆ, ಈಗ ವೆರಿ ಇಂಪಾರ್ಟೆಂಟ್, ಯೂಸರ್ ಇನ್ನೊಂದು ಏನು ಕೆಲಸ ಮಾಡಬೇಕು, ಅವ್ರು ಏನು ಹುಡುಕ್ತಾ ಇದ್ದಾರೆ ಅಂತ ಎಂಟರ್ ಮಾಡಬೇಕು. ಪ್ರಿಂಟ್ ಎಫ್ ಏನ್ ಸರ್ಚ್ ಮಾಡ್ತಾ ಇದ್ದಾರೆ ಅದು, ಅದಕ್ಕೆ ಏನಂತ ಕರೀತಾರೆ? ಎಂಟರ್ ಕೀ ಐಟಮ್. ಯಾಕಂದ್ರೆ ಯೂಸರೇ ಹುಡುಕ್ತಿರ್ತಾರೆ, ಅವರೇ ಎಂಟರ್ ಮಾಡಬೇಕು. ಸ್ಕ್ಯಾನ್ ಎಫ್ ಕೀ ಐಟಮ್ ಅನ್ನ ಕೀನಲ್ಲಿ ಸ್ಟೋರ್ ಮಾಡ್ರಿ, ಆಂಪರ್ಸ್ಯಾಂಡ್ ಕೀ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್, ಏನೇನು ಸೆಟ್ ಮಾಡ್ಕೋಬೇಕು? ಲೋ ಈಕ್ವಲ್ ಟು 0, ಹೈ ಈಕ್ವಲ್ ಟು ಎನ್ ಮೈನಸ್ 1, ಬಿಕಾಸ್ ನೀವು ಮಿಡ್ ವ್ಯಾಲ್ಯೂ ಕಂಡು ಹಿಡಿಬೇಕಾಗುತ್ತೆ. ಅಂಡ್ ಮುಂದೆ ಆಗೋ ಪ್ರೊಸೆಸ್ ಎಲ್ಲ ಲೂಪ್ ಅಲ್ಲೇ ಇರುತ್ತೆ, ಅದಕ್ಕೊಂದು ಲೂಪ್ ಹಾಕೋಬೇಕು. ವೈಲ್ ಇದೆಲ್ಲ ಎಲ್ಲಿವರೆಗೂ ಆಗ್ಬೇಕಂದ್ರೆ ಲೋ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ ಇರೋವರೆಗೂ. ಲೋ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ ಅಂದ್ರೆ ಏನು? ಐಟಮ್ಸ್ ಇರೋವರೆಗೂ ಇದು ಕಂಟಿನ್ಯೂ ಆಗಬೇಕು. ಐಟಮ್ಸ್ ಇರೋದಂದ್ರೆ ಏನು? ನಾವು ಒಂದು ಅರೇನ ಶ್ರಿಂಕ್ ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಲೆಫ್ಟ್ ಪಾರ್ಟ್ ಅಲ್ಲಿ ಅಷ್ಟೇ ಹುಡುಕಿದ್ರೆ ಕಡಿಮೆ ಐಟಮ್ಸ್ ಆಗ್ತವೆ, ಮತ್ತೆ ಅದರಲ್ಲಿ ಡಿವಿಷನ್ ಹಿಂಗ್ ಮಾಡ್ತಾ ಹೋಗ್ತೀವಿ. ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ? ಲೋ ಲೆಸ್ ಈಕ್ವಲ್ ಟು ಹೈ ಇರೋವರೆಗೂ ದಿಸ್ ವಿಲ್ ಕಂಟಿನ್ಯೂ. ನೆಕ್ಸ್ಟ್, ಈಗ ಮಿಡ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮಿಡ್ ಈಸ್ ಈಕ್ವಲ್ ಟು ಆಲ್ರೆಡಿ ಯು ನೋ ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2. ಗಾಟ್ ಇಟ್? ಸಿಂಪಲ್. ನೆಕ್ಸ್ಟ್ ಈಗ ಚೆಕ್ ಮಾಡ್ರಿ, ಮಿಡಲ್ ಅಲ್ಲಿ ಇದೇನು ಅಂತ ನೋಡ್ಕೋಬೇಕು. ಇಫ್ ಈಸ್ ಈಕ್ವಲ್ ಟು ಎ ಆಫ್ ಮಿಡ್ ಈಸ್ ಈಕ್ವಲ್ ಟು ಡಬಲ್ ಈಕ್ವಲ್ ಟು ಬರೀತಾರೆ ಪ್ರೋಗ್ರಾಮಿಂಗ್ ಅಲ್ಲಿ. ಈ ಮಿಡಲ್ ಇದೇನು ಇತ್ತು ಅಂದ್ರೆ ಇಂಡಿಕೇಟರ್ ಯೂಸ್ ಮಾಡಿದ್ರಿ, ಫೌಂಡ್ ಈಕ್ವಲ್ ಟು 1. ಸಿಕ್ಕ ಮೇಲೆ ಬ್ರೇಕ್ ಆಗಬೇಕು, ಮತ್ತೆ ಹುಡುಕಬಾರ್ದು, ಅದಕ್ಕೆ ಬ್ರೇಕ್ ಯೂಸ್ ಮಾಡ್ರಿ. ಓಕೆ, ಗೊತ್ತಾಯ್ತಲ್ಲ? ಇದು ಯಾವಾಗ ಮಿಡಲ್ ಅಲ್ಲಿ ಇದ್ರೆ. ಅಕಸ್ಮಾತ್ ನಾವು ಹುಡುಕ್ತಾ ಇರೋ ಐಟಮ್ ಎ ಆಫ್ ಮಿಡ್ಕ್ಕಿಂತ ಆರ್ ಕೀ ಇಸ್ ಈಕ್ವಲ್ ಟು ಎ ಆಫ್ ಕೀ ಲೆಸ್ ದೆನ್ ಎ ಆಫ್ ಮಿಡ್ ಇದ್ರೆ, ಅಂದ್ರೆ ಮಿಡಲ್ ಐಟಮ್ಗಿಂತ ನಾವು ಐಟಮ್ ಹುಡುಕ್ತಾ ಇರೋ ಐಟಮ್ ಸಣ್ಣದಿದ್ರೆ ಲೆಫ್ಟ್ ಸೈಡ್ ಹುಡುಕ್ಬೇಕು. ಮಿಡಲ್ ಐಟಮ್ಗಿಂತ ನಾವು ಹುಡುಕ್ತಾ ಇರೋ ಐಟಮ್ ದೊಡ್ಡದಿದ್ರೆ ರೈಟ್ ಸೈಡ್ ಹುಡುಕ್ಬೇಕು. ಅದನ್ನೇ ನಾವು ಇಲ್ಲಿ ಕೋಡ್ ಮಾಡಲೇಬೇಕಾಗುತ್ತೆ. ಓಕೆ, ಅದನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ಸ್ ಇಫ್ ಕೀ ಲೆಸ್ ದೆನ್ ಎ ಆಫ್ ಮಿಡ್ ಇದ್ರೆ, ಅಂದ್ರೆ ನಾವು ಹುಡುಕ್ತಾ ಇರೋ ಐಟಮ್ ಮಿಡಲ್ ಐಟಮ್ಗಿಂತ ಸಣ್ಣದಿದ್ರೆ, ಇಲ್ಲಿ ಏನ್ ಸೆಟ್ ಮಾಡ್ಕೋಬೇಕಂತ ಹೇಳಿದ್ದೆ ನಾನು? ಹೈ ಇಸ್ ಈಕ್ವಲ್ ಟು ಮಿಡ್ ಮೈನಸ್ 1 ಅಂತ ಸೆಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ರೈಟಿಗಿದ್ರೆ ಲೋ ಇಸ್ ಈಕ್ವಲ್ ಟು ಮಿಡ್ ಪ್ಲಸ್ 1 ಅಂತ ಸೆಟ್ ಮಾಡ್ಕೋಬೇಕು. ಇಷ್ಟು ಮಾಡಿಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ಆಟೋಮೆಟಿಕಲಿ ಟ್ರೇಸ್ಡ್. ಆಟೋಮೆಟಿಕಲಿ ಎಲ್ಲ ಟ್ರೇಸ್ ಆಗಿ ಫೌಂಡ್ ಈಕ್ವಲ್ ಟು 1 ಆಗಿದ್ರೆ ಅದರ ಅರ್ಥ ಏನು? ಐಟಮ್ ಸಿಕ್ಕಿದೆ ಅಂತ ಅರ್ಥ. ಫೌಂಡ್ ಈಕ್ವಲ್ ಟು 0ನೇ ಉಳಿದಿದ್ರೆ ಅದರ ಅರ್ಥ ಏನು? ಐಟಮ್ ನಮಗೆ ಸಿಕ್ಕಿಲ್ಲ ಅಂತ ಅರ್ಥ. ಈ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಇದು ಡಿವೈಡ್ ಆಗೋದು, ಮಿಡಲಿಗೆ ಹುಡುಕೋದು, ಮಿಡಲ್ ಇರಲಿಲ್ಲ ಅಂದ್ರೆ ಲೆಫ್ಟಿಗೆ ಹುಡುಕೋದು, ಲೆಫ್ಟ್ ಅಲ್ಲಿ ಮತ್ತೆ ಡಿವೈಡ್ ಆಗೋದು, ಮಿಡಲಿಗೆ ಚೆಕ್ ಮಾಡೋದು, ಮಿಡಲ್ ಇರ್ಲಿಲ್ಲ ಅಂದ್ರೆ ಮತ್ತೆ ಡಿವೈಡ್ ಮಾಡೋದು. ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ? ಲೋ ಲೆಸ್ ಈಕ್ವಲ್ ಟು ಹೈ ಇರೋವರೆಗೂ ಕಂಟಿನ್ಯೂ ಆಗುತ್ತೆ. ಇಲ್ಲಿ ವೈಲ್ ಲೂಪ್ ನೀವು ಕ್ಲೋಸ್ ಮಾಡಬೇಕು. ಓಕೆ, ಕ್ಲೋಸ್ ಮಾಡಿದ ತಕ್ಷಣ ಈಗ ಚೆಕ್ ಮಾಡ್ರಿ. ಇಫ್ ಇಷ್ಟೆಲ್ಲ ಆದ್ಮೇಲೆ ಫೌಂಡ್ ಈಕ್ವಲ್ ಟು 1 ಆಗಿದ್ರೆ ಏನಂತ ಪ್ರಿಂಟ್ ಮಾಡ್ರಿ? ಸರ್ಚ್ ಈಸ್
ಸಕ್ಸಸ್ಫುಲ್. ಸರ್ಚ್ ಸಕ್ಸಸ್ಫುಲ್. ಅಂಡ್ ಲೊಕೇಶನ್ ಕೂಡ ಪ್ರಿಂಟ್ ಮಾಡ್ರಿ. ಲೊಕೇಶನ್ ಈಸ್ %d ಅಂದ್ರೆ ಏನು, ಅದು ಯಾವ ಲೊಕೇಶನ್ ಅಲ್ಲಿ ನಮಗೆ ಸಿಗುತ್ತೆ, mid+1 ಲೊಕೇಶನ್ ಅಲ್ಲಿ ಸಿಗುತ್ತೆ. mid+1 ಅಂತ ಯಾಕೆ ಬರ್ದಿದ್ದೀನಿ ಅಂದ್ರೆ, ಅರೇನಲ್ಲಿ 0ದಿಂದ ಸ್ಟಾರ್ಟ್ ಮಾಡ್ತೀವಿ ನಾವು, ಬಟ್ ರಿಯಲ್ ಲೈಫ್ ಅಲ್ಲಿ 1 ಇಂದ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಮಿಡ್ ಅಲ್ಲಿ ಸಿಕ್ಕರೆ ಮಿಡ್ ಐಟಮ್ 2 ಅಂತ ಕಾಣಿಸ್ತಾ ಇದೆ ನೋಡ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವು 9 ಹುಡುಕ್ತಾ ಇದ್ರೆ 9 ಯಾವ ಪೊಸಿಷನ್ ಅಲ್ಲಿ ಇದೆ, 2 ಪೊಸಿಷನ್ ಅಲ್ಲಿ ಇದೆ. 2 ಅಂತ ಅನ್ನಕ್ಕಾಗಲ್ಲ ನಾವು. ರಿಯಲ್ ವರ್ಲ್ಡ್ ಅಲ್ಲಿ 1 2 3 ಅಂತ ಅಂತೀವಿ. 2 ಇದ್ದಿದ್ದು 3 ಮಾಡೋದು ಹೆಂಗೆ, mid+1 ಅಂತ ಬರಿಬೇಕು. ಎಲ್ಸ್ printf search is unsuccessful. Got it? This is very simple. ಮೇ ಬಿ ನಿಮ್ಗೆ ಏನ್ ಗೊತ್ತಾಗಲ್ಲ, ಹೈ ಕೊಟ್ಟು mid-1 ಹೆಂಗ್ ಮಾಡಿದ್ರು ಅಥವಾ ಲೋ ಕೊಟ್ಟು mid+1 ಅಂತ ಯಾಕೆ ಬರೆದ್ರು ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದ್ಸರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ 5 ಐಟಮ್ಸ್ ಇದಾವ ಅಂತ ತಿಳ್ಕೊಳ್ಳಿ. ಇಲ್ಲಿ 9 ಇದೆ, ಅದೇ ಐಟಮ್ಸ್ ನಾನು ಇಲ್ಲಿ ತಗೋತೀನಿ. 5 7 10 22. ಇದು 0 1 2 3. ಇದು ಲೋ, ಇದು ಹೈ, ಮಿಡ್ ಯಾವುದು, ಇದು ಮಿಡ್. ಈಗ ನಾನು ಹುಡುಕ್ತಾ ಇರೋ ಐಟಮ್ 5 ಅಂತ ತಿಳ್ಕೊಳ್ಳಿ. ಓಕೆ, ಈಗ ಎ ಆಫ್ ಮಿಡ್ ಯಾವುದು, ಎ ಆಫ್ ಮಿಡ್. ಎ ಆಫ್ ಮಿಡ್ ಅಂದ್ರೆ ಎ ಆಫ್ 2 ಯಾವುದು, 9 ಅಥವಾ ಎ ಆಫ್ ಮಿಡ್ ಅಂತ ಬರ್ಕೋರಿ. ಈ ಐಟಮ್ ಯಾವುದು, ನಾವು ಹುಡುಕ್ತಾ ಇರೋದು 5. ಚೆಕ್ ಮಾಡ್ರಿ, ಈ ಲೆಸ್ ದೆನ್ ಎ ಆಫ್ ಮಿಡ್ ಆಗುತ್ತಾ? ಎಸ್, 5 ಈಸ್ ಲೆಸ್ ದೆನ್ 9. 5 ಈಸ್ ಲೆಸ್ ದೆನ್ 9 ಇದ್ರೆ ಏನ್ ಸೆಟ್ ಮಾಡಬೇಕು, ಕೀ ಲೆಸ್ ದೆನ್ ಎ ಆಫ್ ಮಿಡ್ ಇದ್ರೆ ಏನ್ ಸೆಟ್ ಮಾಡಬೇಕು, ಐ ಇಸ್ ಈಕ್ವಲ್ ಟು mid-1 ಮಾಡಬೇಕು. ಅಂದ್ರೆ ಓನ್ಲಿ ಲೆಫ್ಟ್ ಸೈಡ್ ಅಷ್ಟೇ ಹುಡುಕ್ಬೇಕು, ಇದೆಲ್ಲ ಹೋಗ್ಬಿಡುತ್ತೆ. ಈಗ ಓನ್ಲಿ ಇಷ್ಟರಲ್ಲಿ ಮಾತ್ರ ಹುಡುಕ್ಬೇಕು. ಇಷ್ಟರಲ್ಲಿ ಮಾತ್ರ ಹುಡುಕಿದ್ರೆ ಲೋ 0ನೇ ಉಳಿಯುತ್ತೆ. ಹೈ ಏನಾಗುತ್ತೆ, ಹೈ ಕೊಟ್ಟು ಏನಾಗುತ್ತೆ, mid-1. ಇದು ಹೈ ಆಗುತ್ತೆ. ಅದಕ್ಕೆ ನಾವು ಹೈ ಕೊಟ್ಟು mid-1 ಸೆಟ್ ಮಾಡಬೇಕು. ಮತ್ತೆ ಮಿಡ್ ವ್ಯಾಲ್ಯೂ ಕಂಡು ಹಿಡಿದು ಕಂಟಿನ್ಯೂ ಮಾಡಬೇಕು. ಗಾಟ್ ಇಟ್? ಅದೇ ತರ ರೈಟ್ ಸೈಡ್ಗೆ ಹುಡುಕುವಾಗ ಲೋ ಕೊಟ್ಟು mid+1 ಅಂತ ಸೆಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಈ ತರ ನಾವು ಕೋಡ್ ಮಾಡ್ತಾ ಹೋಗ್ತೀವಿ. ಗಾಟ್ ಇಟ್? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.